ಹಾಯ್ ಫ್ರೆಂಡ್ಸ್, ಇವತ್ತು ಬೆಟ್ಟದ ನೆಲ್ಲಿಕಾಯಿ ರಸಂ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ತುಂಬ ರುಚಿಯಾಗಿರೋಂಥ ರಸಂ ಇದು. ಒಂದು 4ರಿಂದ 5 ನಿಮಿಷದೊಳಗಡೆ ಈ ರಸಂನ ಪ್ರಿಪೇರ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಬೇಳೆ ಕೂಗ್ಸೋದು, ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ ಮಾಡ್ಕೊಳ್ಳೋಂಥ ರಸಂ ಇದು. ತುಂಬ ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡ್ಕೊಳ್ಬಹುದಾದಂಥ ರಸಂ ಇದು. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಸೂಪ್ ರೀತಿ ಕೂಡ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಡಯಾಬಿಟಿಸ್ ಇರೋರಿಗೆ ಏನಾದರೂ ತುಂಬ ಅನ್ನ ತಿನ್ನೋದಕ್ಕಾಗಲ್ಲ ಅಂತ ಅಂದಾಗ ಕೂಡ ಈ ರೀತಿ ಸೂಪ್ ರೀತಿ ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದನ್ನು ಕುಡಿದ ತಕ್ಷಣ ಏನೋ ಒಂಥರ ಒಳ್ಳೆಯ ಎನರ್ಜಿ ಸಿಗುತ್ತೆ, ಬಾಯಿಗೂ ಕೂಡ ಒಂದು ಒಳ್ಳೆಯ ರುಚಿ ಸಿಗುತ್ತೆ. ಇದನ್ನು ಮಾಡೋದು ಕೂಡ ತುಂಬಾ ಸಿಂಪಲ್ಲು. ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡ್ರೆ ಸಾಕಾಗುತ್ತೆ. ಏನೇನು ಬೇಕಂತ ನೋಡೋಣ. ನಾನು ಮೊದಲಿಗೆ ಒಂದೇ ಒಂದು ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಳಗಡೆ ಇರೋ ಬೀಜ ತೆಗೆದು ತುರಿದಿಟ್ಕೊಳ್ಳಿ. ನೀವು ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಒಂದು ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಸಾಕು. 2ರಿಂದ 3 ಜನಕ್ಕಾಗಷ್ಟು ರಸಂ ರೆಡಿ ಆಗುತ್ತೆ. ಶುಂಠಿ ಒಂದು 1/4 ಇಂಚ್ಗಿಂತ ಸ್ವಲ್ಪನೇ ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಒಂದು, ಬೆಳ್ಳುಳ್ಳಿ ಒಂದು 5ರಿಂದ 6 ಹೆಸರು ತೊಗೊಂಡಿದ್ದೀನಿ. ಮೆಣಸು ಒಂದು 3/4 ಸ್ಪೂನಷ್ಟು, ಜೀರಿಗೆ 1 ಸ್ಪೂನಷ್ಟು, ಹಳದಿ ಪುಡಿ ಒಂದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಮೊದಲಿಗೆ ನಾನು ಮೆಣಸು ಮತ್ತು ಜೀರಿಗೆ ಎರಡನ್ನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಪೌಡ್ರ್ ಇದ್ದರೆ ಪೌಡ್ರು ಕೂಡ ಹಾಕ್ಕೊಳ್ಬೋದು, ಹುರಿದು ಪುಡಿ ಮಾಡಿರೋಂಥದ್ದು. ಒಗ್ಗರಣೆಗೆ ಸಾಸಿವೆ, ಇಂಗು, ಹಾಗೆ ಒಂದೇ ಒಂದು ಟೊಮೊಟೊ, ಕರಿಬೇವಿನ ಸೊಪ್ಪು, 1 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ ರಸಂ ರೆಡಿಯಾಗುತ್ತೆ. ನಾನಿಲ್ಲಿ ಮೆಣಸು ಮತ್ತು ಜೀರಿಗೆ ಎರಡನ್ನೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂದರೆ ಸಾಕು. ಈಗ ಒಂದು ಮಿಕ್ಸಿ ಜಾರ್ಗೆ 1 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಳದಿ ಪುಡಿ, ತುರಿದಿಟ್ಕೊಂಡಿದ್ವಲ್ಲ ಬೆಟ್ಟದ ನೆಲ್ಲಿಕಾಯಿ ತುರಿ, ಅದು ನೀವು ಹೆಚ್ಚಿ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಎಲ್ಲ ಹಸಿದನೇ ರುಬ್ಕೋಬೇಕಾಗುತ್ತೆ. ಹಾಗೆ ಮೆಣಸು ಜೀರಿಗೆ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮೊದಲು ಸ್ವಲ್ಪ ರಫಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕಿಲ್ಲ ಇಲ್ಲಿ. ಜೀರಿಗೆ ಮೆಣಸೆಲ್ಲ ನೀರು ಹಾಕಿದ್ರೆ ಸಿಗೋದಿಲ್ಲ ಅಂತೇಳಿ ಮೊದಲೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕ್ವಾಂಟಿಟಿ ತುಂಬಾ ಕಡಿಮೆ ಇದೆ. ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಬಿಟ್ಕೊಳ್ಳಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಸ್ಪೂನಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಒಂದೇ ಒಂದು ಒಣಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವಿನ ಸೊಪ್ಪಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ರೆಡಿ ಆದಾಗ ಒಂದು ಸ್ವಲ್ಪ ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ನೀವು ಇದಕ್ಕೆ ಜಜ್ಜಿ ಹಾಕ್ಕೊಳ್ಬೋದು. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೊಟೊನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಬೇಕದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸಾಂಬಾರಿಗೆ ಎಷ್ಟು ಬೇಕೋ ನೋಡ್ಕೊಂಡಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಟೊಮೊಟೊ ಕೂಡ ಸಾಫ್ಟಾಗಿ ಬೇಯುತ್ತೆ ಉಪ್ಪು ಬೇಗ ಹಾಕೋದ್ರಿಂದ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ರುಬ್ಬಿರೋಂಥದ್ದು ಬೆಟ್ಟದ ನೆಲ್ಲಿಕಾಯಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನಿಮಗೆ ರಸಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲು, ಇಷ್ಟೇ ಒಗ್ಗರಣೆ ಮಾಡಿರೋಂಥದ್ದು. ಜಸ್ಟ್ 2 ನಿಮಿಷ ಕುದ್ರೆ ಸಾಕಿದ್ದು. ಎಲ್ಲ ರುಬ್ಬಿರೋದ್ರಿಂದ ಹಸಿ ವಾಸನೆ ಅಂತ ಏನೂ ಅನಿಸೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ. ನೀವು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೂಡ ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ ರಸಮ್ ಎಷ್ಟು ಚೆನ್ನಾಗಿದೆ. ಬೇಳೆಯ ರಸಮೇ ಇರಬೇಕೇನೋ ಅನ್ನೋ ರೀತಿ ಕಾಣ್ತಾ ಇದೆ ಕಲ್ಲರು. ಅದೇ ರುಚಿನೂ ಅಷ್ಟೇ ತುಂಬ ಒಂಥರ ಡಿಫ್ರೆಂಟಾಗಿ ಅದ್ಭುತವಾಗಿರುತ್ತೆ. ಬೆಟ್ಟದ ನೆಲ್ಲಿಕಾಯಿ ತಿಂದಾಗ ನಿಮಗೆ ಯಾವ ರುಚಿ ಬರುತ್ತೆ ಆ ಥರ ಇರೋದಿಲ್ಲ ಇದು. ಬೆಟ್ಟದ ನೆಲ್ಲಿಕಾಯಿ ತಿಂದ ಮೇಲೆ ಬರುತ್ತಲ್ಲ ನಾಲ್ಗೆಗೆ ಒಂದು ಹೊಸ ರುಚಿ, ಆ ರೀತಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ರಸಂ ರೆಡಿ ಆಯಿತು. ಬಿಸಿ ಬಿಸಿ ಅನ್ನೋ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಒಳ್ಳೆ ರುಚಿ ಇರುತ್ತೆ. ಇದನ್ನು ಸೂಪ್ ರೀತಿ ಕುಡಿಯೋದಕ್ಕೂ ಒಳ್ಳೆ ರುಚಿಯಾಗಿರುತ್ತೆ. ನಾನೀಗ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಮಾಡಿ ಬೇಜಾರಾಗಿದೆ ಅಥವಾ ಹೊಸ ರುಚಿ ಏನಾರು ಬೇಕು, ನಾಲ್ಗೆಗೆ ರುಚಿ ಬೇಕು ಅಂತ ಕೂಡ ಒಂದು ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಈ ರೀತಿ ಮಾಡ್ಕೊಳ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸ್ವರ್ಗಕ್ಕೆ 3 ಗೆಣ್ಣು ಅಂತಾರಲ್ಲ, ಅದು ಹೊಟ್ಟೆ ತುಂಬಿದಾಗಷ್ಟೇ ಅನ್ನೋದು. ಹಾಗಾಗಿ ಈ ಥರ ರಸಂ ಏನಾರು ಊಟ ಮಾಡಿದ್ರೆ ನಿಜವಾಗ್ಲೂ ಪೂರ್ತಿ ಹೊಟ್ಟೆ ತುಂಬುತ್ತೆ, ಅಷ್ಟು ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ ಈ ಸೀಸನಲ್ಲಿ, ಒಂದು ಸಲ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬೇಳೆ ರಸಮು, ಟೊಮೊಟೊ ರಸಮು, ಹುಣಸೆಹಣ್ಣು ರಸಮ್ ಎಲ್ಲ ತಿಂದು ಬೇಜಾರಾಗಿದೆ ಅಂದರೆ ಕೂಡ ಈ ರೀತಿ ಡಿಫ್ರೆಂಟಾಗಿ ಸಿಗುವಂಥ ಸೀಸನ್ಗೆ ತಕ್ಕಂತೆ ಸಿಗುವಂಥ ಬೆಟ್ಟದ ನೆಲ್ಲಿಕಾಯಿ ರಸಮ್ ಕೂಡ ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ ಬಾಯ್, ಥ್ಯಾಂಕ್ ಯು.